ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ 13ನೆಯ ಸಂಧಿ ಇಲ್ಲಿ ತಮಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ. ಈಗ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೀವಿ. ತಾವು ಎಲ್ಲಿಂದ ಬಂದಿದ್ದೀರಾ ಮತ್ತು ತಮ್ಮ ಹೆಸರು ಜೋರಾಗಿ ಹೇಳಬೇಕು. ನಾವೀಗ NR ಕಾಲೋನಿಯಿಂದ ಬಂದಿದ್ದೀವಿ. ಹೆಸರು ವನಿತಾ. ಪೂರ್ಣ ನಮ್ದು ಕುಷ್ಟಗಿ. ನಾನು ತವ್ರ ಮನಿ ಕಲ್ಲೂರು ಮಹಾಲಕ್ಷ್ಮಿ ಮೊಮ್ಮಗಳು ನಾನು. ಶ್ರೀಕರ ವಿಠಲ ಅಂಕಿತ ಏನದ ಅವ್ರ ಮೊಮ್ಮಗಳಾಗ್ಬೇಕು ನಾನು. ಆಮೇಲೆ ಇದ್ದದ್ದು ಇಲ್ಲೇ ಬೆಂಗಳೂರನ್ನೇ NR ಕಾಲೋನಿಯಾಗ ಇರ್ತೀವಿ. ನಾನು ಸಣ್ಣ ಪುಟ್ಟು ಹಾಡು ಭಜನಿ ಯಾವ ಭಜನಾ ಮಂಡಳಿ ಏನಾರು ಇದೇನಾ? ಅಲ್ಲಿ ಬಹಳ ದಿವಸ ಆಯ್ತು. ನಾ ರಾಯಚೂರಲ್ಲಿ ಇದ್ದೇನೆ, ಇಲ್ಲಿ ಬೆಂಗಳೂರಿಗೆ ಬಂದೆ. ನಂಗೆ ಯಾವ ಭಜನಾ ಇನ್ನೂ ಸಿಕ್ಕಿಲ್ಲ. ಮತ್ತೇನು ತಾವು ಒಂದು ಮತ್ತೇನಾರು ತಮ್ಮ ಹವ್ಯಾಸಗಳು ಏನಾರು ಇದೆ? ಹವ್ಯಾಸ ಅಂದ್ರೆ ಏನು ಅದರಿ, ನಾನು ರಂಗೋಲಿ ಹಾಕೋದು, ಹಾಡು ಭಜನಿ ಮನ್ಯಾಗ ನನ್ಗೇನು ಇದಾಗ್ತದ ಇಂಟ್ರೆಸ್ಟ್ ಬರ್ತದ ಪರಮಾತ್ಮ ಶಕ್ತಿ ಎಷ್ಟಾಗ್ತದ ಅಷ್ಟು ಪಾರಾಯಣ ಮಾಡ್ತಾರೆ. ಓಕೆ 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 ತಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಲ ನಾನು. ಬಲ್ಲ ಈಗ ಇಲ್ಲಿರೋದು ಏನಂದ್ರೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮ. ಅದರಲ್ಲಿ ನಾವು ಇನ್ನ ಹೋಗೋಣ. ಹಲಧರಾನುಜನು ಯಾರು? ಶ್ರೀಕೃಷ್ಣ. ಹೇಗೆ? ಬಲರಾಮನ್ ತಮ್ಮ ಶ್ರೀಕೃಷ್ಣ. ಬಲರಾಮ ದೇವರ ತಮ್ಮನಾದ ಶ್ರೀಕೃಷ್ಣ. ಸರಿಯಾದ ಉತ್ತರ. ಇಲ್ಲಿ ಬರೀ ಕೃಷ್ಣ ಅಂತ ಹೇಳಿಲ್ಲ, ಏನಂದ್ರು ಅನುಜನು ಯಾರು ಅಂತ ಕೇಳಿದ್ರಲ್ವಾ. ಅಂದ್ರೆ ಇಲ್ಲಿ ಇರೋದೇ ರಸಪ್ರಶ್ನೆಯಲ್ಲಿ ಇರೋದೇನೆ ಒಂದು ಏನಂದ್ರೆ ಒಂಥರ ಅಂದ್ರೆ ಹರಿಕಥಾಂಸಾರದಲ್ಲಿ ಅನಂತವಾಗಿ ಕೊಟ್ಬಿಟ್ಯಾರ ಯಾರು? ಜಗನ್ನಾಥದಾಸರು ಮಹಾನುಭಾವರು. ಅದನ್ನ ರಸಪ್ರಶ್ನೆಯ ಮುಖಾಂತರವಾಗಿ ನಾವು ಇದನ್ನ ಏನ್ ಮಾಡ್ತಾ ಇದ್ದೀವಿ, ರಸವನ್ನ ಸವಿತಾ ಇದ್ದೀವಿ. ಓಕೆ, ಇನ್ನು ಎರಡನೇ ಪ್ರಶ್ನೆಗೆ ಬರೋಣ. ಹರಿಕಥಾಮೃತ ಸಾರ ಗ್ರಂಥವನ್ನು ಯಾರು ಯಾವಾಗಲೂ ಚಿತ್ತೈಸುವವರಾಗಬೇಕು? ಸ್ಕಂದರು. ಸಾಧು ಸಂತರು ಜ್ಞಾನಿಗಳು ಅಲ್ವಾ ಅಂತ ಇಲ್ಲಿ ಹರಿಕಥಾಂಸಾರವನ್ನು ಯಾವಾಗಲೂ ಚಿಂತಿಸೋದು, ಯಾವಾಗಲೂ ಅದನ್ನ ಪಾರಾಯಣಾದಿಗಳನ್ನು ಮಾಡೋದು, ಅಧ್ಯಯನಾದಿಗಳನ್ನು ಮಾಡೋದು, ಅದನ್ನೆಲ್ಲ ಯಾರು ಮಾಡ್ತಾ ಇರ್ತಾರೆ? ಸಂತರು ಮಾಡ್ತಾ ಇರ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಕಡಲ ದಡದೋಳೆ ಸೆವರಂಗನ ಕಡಗೊಲ್ಲೇಣನು ಪಿಡಿದನ. ಕಡಲ ದಡದೋಳೆ ಸೆವರಂಗನ ಕಡಗೊಲ್ಲೇಣನು ಪಿಡಿದನ. ದೃಢ ಪುರಂದರರೊಡೆಯನ ಈರಡಿಗಳಲ್ಲಿ ಶಿರವಿಡುವೆನ. ದೃಢ ಪುರಂದರರೊಡೆಯನ ಈರಡಿಗಳಲ್ಲಿ ಶಿರವಿಡುವೆನ. ಎಂದು ಕಾಂಬೆನೋ ಎನ್ನ ಸಲಹುವ ತಂದೆ ಉಡುಪಿಯ ಜಾಣನ. ಮಂದಹಾಸ ಪ್ರವೀಣನ ಇಂದಿರಾ ಭೂರಮಣನ. ಎಂದು ಕಾಂಬೆನು ಎನ್ನ ಸಲಹುವ ತಂದೆ ಉಡುಪಿಯ ಜಾಣನ. ಹಂಗೆ ಪರಮಾತ್ಮನನ್ನ ಸದಾ ಕಾಣಬೇಕು, ಸದಾ ಅಧ್ಯಯನ ಮಾಡಬೇಕು, ಸದಾ ತಿಳ್ಕೋಬೇಕು ಅಂತೇಳಿ ಸಾಧು ಸಂತರುಗಳು ಅದೇ ಇದನ್ನು ಮಾಡ್ತಾ ಇರ್ತಾರೆ ಯಾವಾಗಲೂ ಅಲ್ವಾ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಉರುಟನು ಎಂದರೆ ಯಾರು? ಉರುಟನು ಪರಮಾತ್ಮ. ಎಂತ ಉತ್ಕೃಷ್ಟ? ಸರ್ವೋತ್ಕೃಷ್ಟನಾದ ಪರಮಾತ್ಮ. ಸರಿಯಾದ ಉತ್ತರ. ಯಾಕಂದ್ರೆ ಬರೀ ಉತ್ಕೃಷ್ಟ ಇದೆಲ್ಲ ಆಗೋದಿಲ್ಲ, ಎಲ್ಲ ಮೀರಿದವನು ಅವನು ಪರಮಾತ್ಮನಾದ್ದರಿಂದ ಸರ್ವೋತ್ಕೃಷ್ಟನಾದಂಥ ಪರಮಾತ್ಮನು. ಇನ್ನು ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀವಮ್ಮ. ಗೋಖರರು ಸುಜನರನ್ನು ಕೇವಲ ಯಾರೆಂದು ತಿಳಿಯುತ್ತಾರೆ? ಮನುಷ್ಯರೆಂದು. ಕೇವಲ ಮನುಷ್ಯರಂತ ಮನುಷ್ಯರು ಅಂತ ತಿಳ್ಕೊಂಡ್ಬಿಡ್ತಾರಲ್ವಾ. ಅಂದ್ರೆ ಸುಮ್ಮನೆ ಸಾಮಾನ್ಯ ಮನುಷ್ಯರು ಅಂತ ತಿಳ್ಕೊಂಡ್ಬಿಡ್ತಾರೆ. ಆದ್ರೆ ಅವರು ಸುಜನರು ಅಂತ ಹೆಂಗೆ ಗೊತ್ತಾಗ್ಬೇಕು ಅವ್ರಿಗೆ ಅಲ್ವಾ? ಕತ್ತೆಗೇನು ಕಸ್ತೂರಿ ವಾಸನೆ ಅಂತ ಹೇಳ್ತಾರಲ್ಲ, ಆ ರೀತಿ ಸುಜನರು, ಜ್ಞಾನಿಗಳು, ಪಂಡಿತರು ಅವರ ಒಂದು ಮಹಾತ್ಮೆ ಅವರ ಉಪನ್ಯಾಸಕ್ಕೆ ಹೋದರಾಗ್ಲಿ ತಿಳ್ಕೊಂಡ್ರಾಗ್ಲಿ ಅವಾಗ ನಮ್ಗೆ ಅರ್ಥ ಆಗುತ್ತೆ ಅಲ್ವಾ. ಇಲ್ಲ ಹೆಂಗ್ ಗೊತ್ತಾಗುತ್ತೆ? ಅವರು ನಮ್ಮಂಗೆ ಮನುಷ್ಯರು ಅಂತ ಹಂಗೆ ಗೋಖರರು ತಿಳ್ಕೊತಾರೆ ಅಂತ ಹೇಳಿದ್ರು. ಎಲ್ಲ ತಾವು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಹೇಳಿ ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು.